ಸೊ ಹೊಸ ವರ್ಷ ಬರ್ತಾ ಇದೆ, ತುಂಬಾ ಜನಗಳಿಗೆ ವೆಯ್ಟ್ ಲಾಸ್ ಆಗ್ಬೇಕನ್ನೋದಿರುತ್ತೆ. ವೆಯ್ಟ್ ಲಾಸ್ ಮಾಡಕ್ಕೋಸ್ಕರ ಏರೋಬಿಕ್ಸ್ ಮಾಡ್ತಾರೆ, ಜುಂಬಾ ಮಾಡ್ತಾರೆ, ಯೋಗ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಏನೇನೆಲ್ಲ ಟ್ರೈ ಮಾಡಕ್ಕೆ ಇನ್ ಮುಂದೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲೊಬ್ರು 40 kg ವೆಯ್ಟ್ ಲಾಸ್ ಆಗಿದ್ದಾರೆ, 6 month ಅಲ್ಲಿ 40 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಇವ್ರು ಏನೇನ್ ಮಾಡಿದ್ರು ಅಂತ ನೋಡೋಣ. ಸರ್ ಅದೇ ಯೂಟ್ಯೂಬ್ ಅಲ್ಲಿ ತೋರಿಸ್ತಾರಲ್ಲ, ಜೀರಿಗೆ ನೀರು ಹಾಕೊಂಡು ಕುಡೀರಿ ಅಥವಾ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಕುಡೀರಿ. ಸರ್ ಇದೆಲ್ಲ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಮೇನ್ ಇಂಪಾರ್ಟೆಂಟ್ ಕ್ವಶನ್, ಏಜ್ ಎಷ್ಟು ಅದನ್ನೇ ಮರ್ತೀವಿ. ಸರ್ 18 ವರ್ಷ ಇವರಿಗೆ. ನಾನು ಬಂದು ಇದಕ್ಕೆ ಸ್ಟಾರ್ಟ್ ಮಾಡಿ 15 ದಿನಕ್ಕೇನೆ PCOD ಪ್ರಾಬ್ಲಮ್ ಇಂದ ಮುಕ್ತವಾಗಿದೆ. ಸರ್ ಖುಷಿ ಇದೆ ನನಗೆ. ಇವಾಗ ಪ್ರೆಸೆಂಟ್ ಯಾವುದು? ಸರ್ ಎಂ ಸೈಜು. ಸೂಪರ್. ಇವ್ರು ಏನೇನ್ ಮಾಡಿದಾರೆ ನೀವು ಕೂಡ ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು. ಅದೇನಂತ ಕೇಳೋಣ. ಸೊ ಎಸ್ ಮೇಡಮ್, ಸೊ ನಿಮ್ಮ ಹೆಸರು? ಪವಿತ್ರ ಅವರು. ಇವಾಗ ಎಷ್ಟು ದಿನದಲ್ಲಿ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿರೋದು? ಸರ್ 6 months ಅಲ್ಲಿ 40 kg ವೆಯ್ಟ್ ಲಾಸ್. ಇವರು 6 ತಿಂಗಳಲ್ಲಿ 40 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಫಸ್ಟ್ ಕ್ವಶನ್, ನಿಮಗೆ ಯಾಕೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನಿಸ್ತು? ಸರ್ ನನಗೆ PCOD ಪ್ರಾಬ್ಲಮ್ ಇಂದ ಡಾಕ್ಟರ್ಸ್ ಹೇಳೋರು, ನಿಮ್ PCOD ಪ್ರಾಬ್ಲಮ್ ಕರೆಕ್ಟ್ ಆಗ್ಬೇಕು ಅಂದ್ರೆ ನೀವು ವೆಯ್ಟ್ ಲಾಸ್ ಆಗ್ಲೇಬೇಕು, ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ತೊಂದರೆ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ನೀವೇನೇನ್ ಟ್ರೈ ಮಾಡಿದ್ರಿ? ಸರ್ ಅದೇ ಯೂಟ್ಯೂಬ್ ಅಲ್ಲಿ ತೋರಿಸ್ತಾರಲ್ಲ, ಜೀರಿಗೆ ನೀರು ಹಾಕೊಂಡು ಕುಡೀರಿ ಅಥವಾ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಕುಡೀರಿ. ಸರ್ ಇದೆಲ್ಲ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಸರ್ ಅದು ಬಿಟ್ಟು ಮತ್ತೆ ಬೇರೆ ಏನ್ ಟ್ರೈ ಮಾಡಿದ್ರಿ? ಜಿಮ್, ಯೋಗ ಆ ತರದೇನೋ ಹೋಗಿ? ಹಾ ಸರ್, ಯೋಗ ಕ್ಲಾಸ್ ಹೋಗಿ 5 kg ವೆಯ್ಟ್ ಲಾಸ್ ಆಗಿತ್ತು, ಮತ್ತೆ ಅಗೇನ್ ಅದು ರೇಸ್ ಆಗಿತ್ತು. ಸರ್ ಹಾಗಾಗಿ ಬೇಡ ಇದು ಇದಾಗತ್ತೆ ಅನ್ಬಿಟ್ಟು ಬಿಟ್ಟೆ. ಮತ್ತೆ ಇದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಯಾರು ನಿಮ್ಗೆ ಹೇಳಿದ್ದು? ಸರ್ ನನಗೆ ಅಣ್ಣ ಬಂದ್ ಹೇಳಿದ, ಹಿಂಗೊಂದ್ ಇದೆಯಂತೆ, ಹೋಗಿ ಟ್ರೈ ಮಾಡು ಫಸ್ಟ್ ನೀನು. ಯಾರು ನಿಮ್ಮ ಅಣ್ಣನೇ ನಿಮಗೆ ಬಂದ? ಸರ್ ಟ್ರೈ ಮಾಡು ಅಂತ ಹೇಳಿದ್ರು. ನಾನು ಹೋಗೋದಿಕ್ಕೆ ಭಯ ಅಲ್ಲ, ಫಸ್ಟ್ ಹೇಗಿರುತ್ತೋ ಏನೋ ಅಂತ ಭಯ ಇದ್ದಿದ್ರಿಂದ ಹೋಗಿರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಜಯಣ್ಣ ಅಂತ ಅಣ್ಣನ್ ಫ್ರೆಂಡ್ ಬಂದು ಬಾ ಏನಾಗಲ್ಲ ಅಂತ ಕರ್ಕೊಂಡು ಹೋದ್ರು. ನಿಮ್ಮ ಅಣ್ಣನ್ ಫ್ರೆಂಡ್ ಜಯಣ್ಣ ಅಂದ್ರೆ ಯೂಸ್ ಮಾಡಿದ್ರು? ಹಾ ಸರ್, ಅದನ್ನ ಯೂಸ್ ಮಾಡಿದ್ರಿಂದ ಅವ್ರು 5 kg ಏನೋ ವೆಯ್ಟ್ ಲಾಸ್ ಆಗಿದ್ರಂತೆ. ಸರ್ ಅವ್ರು ಬಂದ್ ಹೇಳಿದ್ರು, ಬಾ ಎಲ್ ತಗೋ, ಬಟ್ 5 days ಭರವಸೆ ಕೊಟ್ಟಂಗ ಆಯ್ತು. ಹಾ ಸರ್, 5 days ನೋಡು ಅಂತ ಅಂದ್ರು. ಸರಿ ನೋಡುವ ಸರ್ ಅಂದ್ಬಿಟ್ಟು ಹೋಗಿದಷ್ಟೇ. ಸರ್ ಅಲ್ಲಿ ಹೋಗಿ ಮಾರನೇ ಬೆಳಗ್ಗೆನೆ 1 kg ವೆಯ್ಟ್ ಲಾಸ್ ತೋರಿಸಿತ್ತು ನಂದು. ಅಂದ್ರೆ ನೀವು 5 ದಿನ ಹಾ ಸರ್ ಸ್ಯಾಂಪಲ್ ನೋಡೋಣ ಏನ್ ಅನ್ಸುತ್ತೆ, 5 ದಿನದಲ್ಲಿ ಚೆನ್ನಾಗ್ ಅನ್ಸಿದ್ರೆ ನೋಡೋಣ ಅಂತ ಹೋಗಿತ್ತು. ಆ 5 ದಿನದಲ್ಲಿ 1 kg ವೆಯ್ಟ್ ಲಾಸ್ ಆಗಿರೋದಕ್ಕೆ ನಿಮಗೆ ಖುಷಿಯಾಗಿ ಇಲ್ಲ ನೋಡೋಣ ಇದು ವೆಯ್ಟ್ ಲಾಸ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಅನ್ಸಿತ್ತಲ್ವಾ? ಓಕೆ ಸರ್, ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಸರ್ ಇವಾಗ ನನಗೆ. ಅಂದ್ರೆ ನಿಮ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇದನ್ನ ಈಗ ಹೇಳ್ತಾರಲ್ಲ ವೆಯ್ಟ್ ಲಾಸ್ ಗೆ, ಇವಾಗ ಮೈನ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ತುಂಬಾ ಜನಗಳಿಗೆ ಕ್ವಶನ್ಸ್ ಬರೋದು, ಇದು ಸೈಡ್ ಎಫೆಕ್ಟ್ ಆಗತ್ತೆ, ಮತ್ತೆ ಇದನ್ನ ಬಿಟ್ಟ ದಪ್ಪ ಆಗ್ತಾರೆ ಫ್ಯೂಚರ್ ಅಲ್ಲಿ, ಈ ತರದ್ದೆಲ್ಲ ತುಂಬಾ ಜನಗಳ ತಲೆಯಲ್ಲಿದೆ. ಫಸ್ಟ್ ಆಫ್ ಆಲ್ ವೆಯ್ಟ್ ಲಾಸ್ ಇದು ಆಗಲ್ಲ ಅಂದ್ರೆ ತಲೆಯಲ್ಲಿದೆ. ನಿಮಗೆ ಏನ್ ಅನ್ಸುತ್ತೆ? ಸರ್ ವೆಯ್ಟ್ ಲಾಸ್ ಆಗುತ್ತೆ ಸರ್, ಅಂದ್ರೆ ಅವರು ಫುಡ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ಕೋಚ್ ಏನ್ ಸರ್ ಏನ್ ಹೇಳ್ತಾರೆ ಕೇಳಿದ್ರೆ ಆರಾಮಾಗಿ ಮಾಡ್ಬೋದು ಸರ್. 6 months ಅಂತ ಡಿಲೇಡ್ನೇ ಆಗ್ತಿರ್ಲಿಲ್ಲ, ಬಟ್ ನನಗೆ ಪ್ರಾಡಕ್ಟ್ಸ್ ಬರೋದು ಹಿಂದೆ ಮುಂದೆ ಎಲ್ಲ ಆಗಿರೋದ್ರಿಂದ ಸೊ ಡಿಲೇ ಆಗಿದೆ ಅಷ್ಟೇ. ಸರ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 50 kgನೇ 50 kg ಕ್ರಾಸ್ ಆಗ್ತಾ ಇತ್ತು. ಓಕೆ, ಸೊ ಇವಾಗ ನಿಮ್ಮ ಎತ್ತರ ಎಷ್ಟು? ಸರ್ 101 151 ಎತ್ತರ ಇದ್ದೀರಾ, 151 ಸೆಂಟಿಮೀಟರ್ ಹೈಟ್ ಇದ್ದೀರಾ ಅಲ್ವಾ? ಸೊ ನಿಮ್ಮ ಹೈಟ್ಗೆ ನಿಮ್ ವೆಯ್ಟ್ ಎಷ್ಟಿರ್ಬೇಕು? 51 kg ಇರ್ಬೇಕು. 51 kg ನೀವ್ ಇರ್ಬೇಕು. ನೀವ್ ಎಷ್ಟು ಇದ್ರಿ ಸರ್? 106. 106 ಇದ್ರಿ. ಇವಾಗ ಪ್ರೆಸೆಂಟ್ 106 ಇದೆ. ಇವಾಗ ಎಷ್ಟಿದ್ದೀರಾ ಸರ್? ಇವಾಗ 66. ಅಲ್ಲಿಗೆ ಇನ್ನೂ ಬಾಕಿ ಇದೆ ವೆಯ್ಟ್ ಲಾಸ್ ಆಗೋದು. ಇನ್ನ ನಿಮ್ಮ ಐಡಿಯಲ್ ವೆಯ್ಟ್ ಇನ್ನು ಎಷ್ಟು ವೆಯ್ಟ್ ಲಾಸ್ ಆಗ್ಬೇಕು ಸರ್? ಇನ್ 15 kg ಅಂದ್ರೆ 15 kg ವೆಯ್ಟ್. ಇನ್ನು 15 kg ಬಾಕಿ ಇದೆ ವೆಯ್ಟ್ ಲಾಸ್ ಆಗೋದು ಅವರ ಎತ್ತರಕ್ಕೆ, ಅವರ ತೂಕ. ಓಕೆ, ಸೊ ಅಲ್ಲಿಗೆ ನಿಮಗೆ, ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಅರ್ಥ ಆಗ್ಬೇಕಾಗಿರೋದು
ನೀವೇನಾದ್ರು ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಫಸ್ಟ್ ನಿಮ್ ಎತ್ತರ ಎಷ್ಟು ತಿಳ್ಕೊಳ್ಳಿ. ಇವಾಗ ಇವ್ರು 151 ಸೆಂಟಿಮೀಟರ್ ಇದಾರೆ ಹೈಟ್, ಅಲ್ಲಿಗೆ ಅವ್ರು 51 kg ಇರಬೇಕು. ನಿಮ್ ಎತ್ತರ ಎಷ್ಟು ನೀವು ತಿಳ್ಕೊಂಡು ನೀವು ಅಷ್ಟು kg ವೆಯ್ಟ್ ಲಾಸ್ ಆಗ್ಬೇಕು. ಇವಾಗ ನೀನು 6 ಮಂತ್ ತಗೊಂಡೆ ಅಂತ ಹೇಳಿದೆ ವೆಯ್ಟ್ ಲಾಸ್ಗೆ. ಸರ್ ತುಂಬಾ ಜನ 106 ಅಂದ್ರೆ ಕೆಲವರು 100 ಕ್ರಾಸ್ ಆಗಿರಲ್ಲ. ಕೆಲವರು ಬಂದ್ಬಿಟ್ಟು ಇವಾಗ ಉದಾಹರಣೆಗೆ ಕೆಲವರು 165 ಸೆಂಟಿಮೀಟರ್ ಇರ್ತಾರೆ ಅಂತ ಅನ್ಕೊ, 165 ಸೆಂಟಿಮೀಟರ್ ಇರ್ತಾರೆ. ಅವ್ರ ವೆಯ್ಟ್ 85 ಇರುತ್ತೆ, ಅಲ್ಲಿಗೆ ಅವ್ರು ಜಸ್ಟ್ 20 kg ವೆಯ್ಟ್ ಲಾಸ್ ಆಗ್ಬೇಕು. ಅವರು ಎಷ್ಟು ತಿಂಗಳಲ್ಲಿ ಹಾಕ್ಬೋದು? ನೀ 6 ಮಂತ್ ತಗೊಂಡಿ 40 kg ಆಗಕ್ಕೆ ಸರ್. ಅವ್ರು 1.5 months 2 months ಮ್ಯಾಕ್ಸಿಮಮ್ ಅಂದ್ರೆ ಫೋಕಸ್ ಮಾಡಿದ್ರೆ. ಸರ್ ಇಲ್ಲ ಅಂದ್ರೆ 3 months ಮ್ಯಾಕ್ಸಿಮಮ್ 3 months ಒಳಗಡೆ ಅವರು 20 kg ವೆಯ್ಟ್ ಲಾಸ್ ಆಗ್ಬೋದು. ಇವಾಗ ಹರ್ಬಲ್ ಲೈಫ್ ಅಲ್ಲಿ ವೆಯ್ಟ್ ಲಾಸ್ ಮಾಡೋರಿಗೆ 3 ಪ್ಲಾನ್ ಕೊಡ್ತಾರೆ, ನಿನಗೆ ಗೊತ್ತಿರೋ ಹಾಗೆ. ಹಿಂಗೋ ನೀನ್ 6 ಮಂತ್ ಆಗಿದೆ ಅಂದ್ರೆ ಒಂದು ಬೇಸಿಕ್ ಪ್ಲಾನ್, ಒಂದು ಅಡ್ವಾನ್ಸ್ ಪ್ಲಾನ್, ಇನ್ನೊಂದು ಅಲ್ಟಿಮೇಟ್ ಪ್ಲಾನ್. 3 ಪ್ಲಾನ್ ಕೊಡ್ತಾರಲ್ವಾ? 3 ಪ್ಲಾನ್ ಅಲ್ಲಿ ನೀನ್ ಯಾವ ಪ್ಲಾನ್ ತಗೊಂಡಿದ್ದು? ಸರ್ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೇಸಿಕ್ ಅಲ್ಲಿ ಇದ್ದೆ. ಬೇಸಿಕ್ ಪ್ಲಾನ್ ಅಲ್ಲೇ ಇದೆ ಸ್ಟಾರ್ಟಿಂಗ್. ಎಷ್ಟು ದಿನ ಬೇಸಿಕ್ ಪ್ಲಾನ್ ಮಾಡಿದೆ ಸರ್? 15 ದಿನ ಬೇಸಿಕ್ ಪ್ಲಾನ್. ಓಕೆ ಸರ್ ಅಲ್ಟಿಮೇಟ್ 15 ದಿನ ಆದ್ಮೇಲೆ ಇದು ಸರಿ ಹೋಗುತ್ತೆ ಟ್ರೈ ಮಾಡುವ ಅಂತೇಳಿ 15 ದಿನ ಆದ್ಮೇಲೆ ಅಲ್ಟಿಮೇಟ್ ತಗೊಂಡೆ ಸರ್ ನಾನು. ಇವಾಗ ನೀನು 15 ದಿನದಲ್ಲಿ ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡಿದಕ್ಕಾಗಿ ನಿನಗೆ ಅಲ್ಟಿಮೇಟ್ ತಗೊಳ್ಳೋಣ ಅಂತ? ಸರ್ 5 kg ವೆಯ್ಟ್ ಲಾಸ್ ಆಗಿತ್ತು ಸರ್. 15 ದಿವಸದಲ್ಲಿ 5 kg ವೆಯ್ಟ್ ಲಾಸ್ ಆಗ್ಬಿಟ್ಟಿತ್ತು. ಸರ್ ಆ ರೀಸನ್ ನಿನಗೆ ಅನಿಸ್ತು ಇಲ್ಲ ನನಗೆ ಬೇಸಿಕ್ ಪ್ಲಾನ್ ಅಲ್ಲೇ 5 kg ಆಗಿದೆ ಅಂದ್ರೆ ಅಲ್ಟಿಮೇಟ್ ತಗೊಂಡ್ರೆ ಚೆನ್ನಾಗತ್ತೆ ಅಂತ. ಸೊ ಹರ್ಬಲ್ ಲೈಫ್ ಅಲ್ಲಿ ಬೇಸಿಕ್, ಅಡ್ವಾನ್ಸ್, ಅಲ್ಟಿಮೇಟ್ ಅಂತ 3 ಪ್ಲಾನ್ ಕೊಡ್ತೀವಿ ನಾವು ಪರ್ಸನಲಿ. ಸೊ ಅದರಲ್ಲಿ ಅಲ್ಟಿಮೇಟ್ ಪ್ಲಾನ್ ತಗೊಂಡು ಇವರು 40 kg ಆಗಿರೋದು. ಅಲ್ಟಿಮೇಟ್ ಪ್ಲಾನ್ ಅಂದ್ರೆ ಏನಿರುತ್ತೆ ಅದರಲ್ಲಿ? ಸರ್ ಅಲ್ಟಿಮೇಟ್ ಅಂದ್ರೆ ಒಂದು ಫುಡ್ ಚಾರ್ಟ್ ಅಂತ ಕೊಡ್ತಾರೆ, 10 days ಫುಡ್ ಚಾರ್ಟ್ ಅಂತ. 10 ದಿನಕ್ಕೆ ಫುಡ್ ಚಾರ್ಟ್ ಇರುತ್ತೆ. ಮಾರ್ನಿಂಗ್ ಮಾಮೂಲಿ ಅಫ್ರೆಶ್ ಶೇಕ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಮತ್ತೆ ಅಫ್ರೆಶ್ ಶೇಕ್ ಇರುತ್ತೆ. ಸಪ್ಲಿಮೆಂಟ್ ಅಂತ ಯೂಸ್ ಮಾಡಿದ್ರೆ ಅಲ್ಟಿಮೇಟ್ ಅಲ್ಲಿ ಯಾವ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತೀರಾ? ಸರ್ ನಾನು ಮಲ್ಟಿವಿಟಮಿನ್, ಸೆಲ್ಯುಲಾಸ್, ಹರ್ಬಲ್ ಕಂಟ್ರೋಲ್. ಓಕೆ. ಮತ್ತೆ ಇದು ಡಿಟಾಕ್ಸ್ ಡೇಗೆ ಯೂಸ್ ಮಾಡೋ ಐಟಮ್ಸ್? ಸರ್ ನಾನು ಯೂಸ್ ಮಾಡೋದು ಹಲೋ ಕಾಂಟ್ರಾಸ್ಟ್, ಹಲೋ ಕಾನ್ಸಂಟ್ರೇಟ್ ಒಂದು, ಮತ್ತೆ ಆಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್, ಪ್ರೋಟೀನ್ ಪೌಡರ್. ಇವಾಗ 40 kg ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಎಷ್ಟು ಟರ್ಬೋ ಡ್ರಿಂಕ್ ಯೂಸ್ ಮಾಡ್ಬೇಕು? ಸರ್ ನಂದು 38 ಟರ್ಬೋ ಡ್ರಿಂಕ್ಸ್ ಆಗಿದೆ ಸರ್. 38 ಸರ್ ಕ್ರಾಸ್ ಇದೆ ಬಟ್ ಅದು ಟೋಟಲ್. ಸರ್ ಅಂದ್ರೆ ಇವಾಗ ಡಿಟಾಕ್ಸ್ ಡೇ ಅಂತ ನೀನು 10 ದಿನದಲ್ಲಿ ವೆಯ್ಟ್ ಲಾಸ್ ಆಗಕ್ಕೆ ಡಿಟಾಕ್ಸ್ ಡೇ ಮಾಡಿದ್ರೆ 10 ದಿನದಲ್ಲಿ ಎಷ್ಟು ಸರಿ ಇರುತ್ತೆ? ಸರ್ 2 ಸಲ ಇರುತ್ತೆ. 10 ದಿನದಲ್ಲಿ 2 ಸರಿ, ಅಲ್ಲಿಗೆ 30 ದಿನ ಅಂದ್ರೆ 6 ಸತಿ ಡಿಟಾಕ್ಸ್ ಡೇ. ಸರ್ ಅಲ್ಲಿಗೆ 6 ತಿಂಗಳಿಗೆ ಎಷ್ಟು ಡಿಟಾಕ್ಸ್ ಡೇ ಆಯ್ತು? ಕಂಟಿನ್ಯೂಸ್. ಮತ್ತೆ ವೆಯ್ಟ್ ಲಾಸ್ ಗೆ ಅಲ್ಟಿಮೇಟ್ ಅಲ್ಲಿ ಡಿಟಾಕ್ಸ್ ಡೇ ಯಾಕೆ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಆಗಕ್ಕೆ? ಸರ್ ಡಿಟಾಕ್ಸ್ ಡೇ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸರ್ ನಾವು ಚೆನ್ನಾಗಿ ಕನ್ಸಂಪ್ಷನ್ ಮಾಡಿರ್ತೀವಿ ಸರ್, ಆದ್ರೆ ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ನ ಜಾಸ್ತಿ ಇಂಟೇಕ್ ಮಾಡಿರಲ್ಲ. ಅವತ್ತೊಂದಿನ ನಾವು ಡಿಟಾಕ್ಸ್ ಡೇ ಮಾಡ್ಬೇಕಾದ್ರೆ ಹೆವಿ ಫೈಬರ್ ನ ನಾವು ಬಾಡಿ ಕೊಡ್ತೀವಿ ಸರ್. ಆ ಫೈಬರ್ ಏನ್ ಮಾಡುತ್ತೆ ಅಂದ್ರೆ ನಮ್ ಗಟ್ ಹೆಲ್ತ್, ನಾವ್ ಇಷ್ಟು ದಿನ ಏನ್ ಕನ್ಸಂಪ್ಷನ್ ಮಾಡಿರ್ತೀವಿ ಅದನ್ನ ಹೊರಗಡೆ ಹಾಕೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ವೆಯ್ಟ್ ಲಾಸ್ ಸ್ಪೀಡ್. ಸರ್ ವೆಯ್ಟ್ ಲಾಸ್. ಪ್ರತಿ ಡಿಟಾಕ್ಸ್ ಡೇ ನೆಕ್ಸ್ಟ್ ಡೇ ವೆಯ್ಟ್ ನೋಡ್ಕೊಳ್ಳುವಾಗ ಎಷ್ಟು ವೆಯ್ಟ್ ಇರುತ್ತೆ? ಸರ್ ನಂದು 1 kg ಕ್ರಾಸ್ ಆಗಿರುತ್ತೆ ಸರ್ ಪ್ರತಿ ಡಿಟಾಕ್ಸ್ ಡೇ ನೆಕ್ಸ್ಟ್ ಡೇ. ಡಿಟಾಕ್ಸ್ ಡೇ ಇವಾಗ 10 days ಅಲ್ಲಿ 2 ಸತಿ ಡಿಟಾಕ್ಸ್ ಡೇ ಬರುತ್ತೆ ಅಂದ್ರೆ 10 days ಅಲ್ಲಿ ಹಂಗಾರೆ ನಿನಗೆ 2.5 kg ಕ್ರಾಸ್ ಆಗುತ್ತೆ. ಸರ್ ಸೊ ಯಾರು ಬೇಕಾದ್ರೂ ನೀವು ಹರ್ಬಲ್ ಲೈಫ್ ಅಲ್ಲಿ ಅಲ್ಟಿಮೇಟ್ ಪ್ಲಾನ್ ತಗೊಂಡ್ರೆ 2 ಡಿಟಾಕ್ಸ್ ಡೇ ಮಾಡಿದ್ರೆ 2 kg ಕ್ರಾಸ್ ಆಗ್ಬಿಡುತ್ತೆ 10 ದಿನದಲ್ಲಿ. ಅಲ್ಲಿಗೆ 1 ಮಂತ್ 6 kg. ಮತ್ತೆ ತುಂಬಾ ಫೋಕಸ್ ಮಾಡಿದ್ರೆ 8 kg ವರೆಗೂ. ಮತ್ತೆ ಈ ತರ ಇಂಚಸ್ ಎಲ್ಲ ಹೋಗುವಾಗ ಮತ್ತೆ ಸುಕ್ ಆಗೋದು ಕುತ್ತಿಗೆ ಆ ತರದ್ ಏನಾರು ಆಗಿದೆಯಾ? ಸರ್ ಇಲ್ಲ, ಅಷ್ಟೇನಾಗಿಲ್ಲ, ಎಲ್ಲ ನೀಟಾಗೆ ಅಲ್ವಾ? ತುಂಬಾ ಜನಗಳಿಗೆ ಅದೊಂದು ಡೌಟ್ ಇರುತ್ತೆ, ಆ ತರ ವೆಯ್ಟ್ ಲಾಸ್ ಆದ್ರೆ ಸುಕ್ಕಾಗ್ಬಿಟ್ರೆ ಅಂತ. ಹೆಂಗೋ ಎದುರುಗಡೆ ಕಾಣ್ತಾ ಇದಾರೆ ಇವರು. ನೆಕ್ಸ್ಟ್ ಇವಾಗ ವೆಯ್ಟ್ ಲಾಸ್ ಎಲ್ಲ ಐಡಿಯಲ್ ವೇಟ್ ಬರ್ತಾ ಇದ್ದೀರಾ. ಇವಾಗ ಐಡಿಯಲ್ ವೇಟ್ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು ಲೈಫ್ ಲಾಂಗ್. ಇವಾಗ ತುಂಬಾ ಜನ ಹೇಳ್ತಾರೆ ನೀನ್ ಹೇಳ್ದೆ ಸಣ್ಣ ಏನೋ ಆಗಿದೀಯಾ, ಇವಾಗ ಬಿಡ್ತೀಯಾ, ಇನ್ನೊಂದ್ ದಪ್ಪ ಆಗ್ತೀಯಾ, ಹಿಂಗೆಲ್ಲ ತುಂಬಾ ಜನ ಹೇಳಕ್ಕಿದ್ದಾರೆ. ಇವಾಗ ನಿಂದ ಏನ್ ಪ್ಲಾನ್? ಇದೇ ತರ ಐಡಿಯಲ್ ವೇಟ್ ಎಲ್ಲ ಇರ್ಬೇಕು ಸರ್? ಐಡಿಯಲ್ ವೇಟ್ ಇರ್ಬೇಕಂದ್ರೆ ನಾವು ಕನ್ಸಂಪ್ಷನ್ ಮಾಡೋದನ್ನ ಒಂದೆರಡನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಸರ್. ಅದ್ರಲ್ಲಿ ಜಂಕ್ ಫುಡ್ ಅಂದ್ರೆ ಜಂಕ್ ಫುಡ್ ಕೆಟ್ಟದು ಅಂತ ಗೊತ್ತಿದ್ರು ನಾವು ಕೊಡ್ತೀವಿ, ಬಟ್ ಅದನ್ನ ಅವಾಯ್ಡ್ ಮಾಡೋದ್ರಿಂದ ನೀನ್ ನಿನ್ನ ಐಡಿಯಲ್ ವೇಟ್ ಅನ್ನು ಉಳಿಸ್ಕೊಂತೀಯ. ಸರ್ ಓಕೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಡೈಲಿ weight ನೋಡ್ಕೊಳ್ಳೋದ್ರಿಂದ 1 kg ಏನಾದ್ರು ಹಿಂದೆ ಮುಂದೆ ಆದ್ರೂ ಅದನ್ನ ಉಳಿಸ್ಕೋಬಹುದು. ಸರ್ 1 kg ಹಿಂದೆ ಮುಂದೆ ಆದ್ರೂ ವಾರದಲ್ಲಿ ಅದನ್ನ ರಿವರ್ಸ್ ಮಾಡ್ಕೋಬಹುದು. ಅದೇ ಇವಾಗ ನಿನಗೆ ಅಭ್ಯಾಸ ಆಗ್ಬಿಟ್ಟಿದೆ 6 ಮಂತ್ ಅಲ್ಲಿ ಅಲ್ವಾ? ಇವಾಗ ನಿಮ್ಮ ಮನೆಯಲ್ಲೇ ನಿಮ್ಮ ಅಣ್ಣ ಏನ್ ಹೇಳ್ತಾರೆ ಮತ್ತೆ ನಿಮ್ಮ ಮನೆಯವ್ರು ಏನ್ ಹೇಳ್ತಾರೆ?
ನೀನ್ ಈ ತರ weight loss ಆಗಿರೋದು? ನನಗಿರೊಂದು ಖುಷಿ ಇರೋದಂದ್ರೆ ಅಣ್ಣನ್ ಸಪೋರ್ಟ್ ಇಸ್ ದ ವೆರಿ ಇಂಪಾರ್ಟೆಂಟ್. ಅಣ್ಣ ಎಷ್ಟು ಸಪೋರ್ಟ್ ಮಾಡಿದಾರೆ ಅಂದ್ರೆ ಅವ್ರು ಯಾವ್ದೇ ಅಮೌಂಟಿಗಾಗಿರ್ಬೋದು ಹೇಳಿಲ್ಲ, ಸೊ ಹಾಕೊಟ್ಟಿದ್ದಾರೆ. ವೆಯ್ಟ್ ಲಾಸ್ ಮಾಡ್ತಿದ್ದಾಳೆ, ಅವ್ರಿಗೆ ಖುಷಿ. ಯಾವ್ದೇ ತಿಂದೆ ಹೆಲ್ತ್ ಆ ಕಡೆ ಈ ಕಡೆ ಮಾಡ್ಕೊಳ್ದೆ ವೆಯ್ಟ್ ಲಾಸ್ ಮಾಡ್ತಿದ್ದಾಳೆ ಅನ್ನೋದೇ ಒಂದ್ ಖುಷಿ. ಓಕೆ, ಮತ್ತೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಸರ್ ಅಪ್ಪ ಅಮ್ಮಂಗ್ ಇನ್ನೂ ಖುಷಿ. ವೆಯ್ಟ್ ಲಾಸ್ ಆದ್ಲು, ಹೇಗೋ ಜನ ಏನೋ ಮಾತಾಡ್ತಿದ್ರು, ಇವಾಗ ಅವರೇ ಹೇಳ್ತಾರೆ ಸಾಕಲ್ವಾ ಸಣ್ಣ ಆಗಿರೋದು, ನಿಲ್ಸಕ್ ಆಗೋದಿಲ್ವಾ ಅಂತ. ಹಾ ಸರ್. ಮತ್ತೆ ರಿಲೇಷನ್ಸ್, ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಹೇಳ್ತಾರೆ ಇವಾಗ? ಸಾಕು, ಚೆನ್ನಾಗಿದ್ದಿ, ಸಾಕು, ನಿಲ್ಸ್ಬಿಡು. ಇನ್ನು ಸಣ್ಣ ಆದ್ರೆ ಚೆನ್ನಾಗ್ ಕಾಣಲ್ಲ. ಫ್ಯಾಮಿಲಿ ಮೆಂಬರ್ಸಿಗೆ ನೀನು ನ್ಯೂಟ್ರಿಷನ್ ಯೂಸ್ ಮಾಡುವಾಗ ಯಾರು ಬಂದು ನ್ಯೂಟ್ರಿಷನ್ ಬಗ್ಗೆ ಏನು ಹೇಳಿಲ್ವಾ? ಸರ್ ನನ್ನ ನಿಲ್ಸಿ ಮಗಳಿಗೆ ಯಾಕೆ ಕೊಡ್ಸ್ತಾ ಇದ್ದೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ, ಆತರ ಏನ್ ಸರ್ ಹೇಳಿದ್ದಾರೆ. ಮತ್ತೆ ಅದಕ್ಕೆ ನಿಮ್ ಮನೆಯವ್ರು ಏನ್ ಹೇಳಿದ್ರು? ಅದ್ರಲ್ಲಿ ವೆಯ್ಟ್ ಲಾಸ್ ಆಗಿದ್ದಾಳೆ, ಅವಳಿಗೆ ಏನು ಹೆಲ್ತ್ ಪ್ರಾಬ್ಲಮ್ಸ್ ಬಂದಿಲ್ಲ, ಅವಳು ಕಂಟಿನ್ಯೂ ಮಾಡ್ಲಿ, ಅವಳು ಎಷ್ಟು ಕೆಜಿ ಆಗ್ಬೇಕು ಅಂತಿದ್ದಾಳೆ ಆಗ್ಲಿ ಅಂತ ಅವ್ರಿಗೆ ಹೇಳಿದ್ರು. ಮತ್ತೆ ಇವಾಗ ನಿನಗೆ ನಿಮ್ ಮನೆಯವರಿಗೆ ನಿನಗೆ PCOD ಪ್ರಾಬ್ಲಮ್ ಇರೋದ್ ಮುಂಚೆ ಗೊತ್ತಿತ್ತಲ್ವಾ? ಇವಾಗ ಅಮ್ಮ ಏನ್ ಹೇಳ್ತಾರೆ? ಸರ್ ಇವಾಗ ಅವ್ರಿಗೆ ಖುಷಿ ಇದೆ, ಮಂತ್ಲಿ ಪೀರಿಯಡ್ಸ್ ಆಗ್ತಾಳೆ ಅಂದ್ರೆ ಖುಷಿ. ಸರ್ ಫಸ್ಟ್ ಆಗ್ತಿರ್ಲಿಲ್ಲ, ಅಯ್ಯೋ ನನ್ ಮಗಳು ಆಗ್ಲೇ ಇಲ್ವಲ್ಲ ಅಂತ ಅಂತಿದ್ರು. ಸೊ ಇವಾಗ ಮಂತ್ಲಿ ಆಗೋದ್ರಿಂದ ಅವ್ರಿಗೆ ಖುಷಿ ಇದೆ. PCOD ಎಲ್ಲಿ ತೋರಿಸ್ತಾ ಇದ್ದಿದ್ದು ಡಾಕ್ಟರ್? ಆಸರೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ PCOD ಇದೆ ಇವಳಿಗೆ, ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಕ್ವಶನ್, ಏಜ್ ಎಷ್ಟು ಅದನ್ನೇ ಮರ್ತೀವಿ. ಸರ್ 18. 18 ವರ್ಷ ಇವರಿಗೆ. 18 ವರ್ಷದಲ್ಲಿ 106 kg ಆಗ್ಬಿಟ್ಟಿದ್ರು. ಆಮೇಲೆ ನಿಮಗೆ ತೂಕ ಅದು 18 ವರ್ಷದಲ್ಲಿ ಜಾಸ್ತಿ ಆಯ್ತಲ್ಲ, ಏನ್ ರೀಸನ್ಗೋಸ್ಕರ ಹಂಗೆ ತೂಕ? ಸರ್ PCOD ಪ್ರಾಬ್ಲಮ್ ಇಂದ ಸಪ್ಲಿಮೆಂಟ್ಸ್ ಮಾತ್ರೆ ಕೊಡ್ತಿದ್ರು, ಪೀರಿಯಡ್ಸ್ ಆಗ್ಲಿ ಅಂತ ಕೊಡ್ತಾರೆ. ಅದು ಎಷ್ಟು ದಿನ ತಗೋಬೇಕಾ ಮಾತ್ರೆ? ಸರ್ 3 months. 3 months ಅದು ಕಂಟಿನ್ಯೂ ತಗೋತಾನೆ ಇರ್ಬೇಕು. ಅವಾಗ ನಿನ್ ತೂಕ ಜಾಸ್ತಿ ಆಗಕ್ಕೆ ಹಾ ಸರ್. ಇವಾಗ ಈ 6 months ನಾನು 65 ಇದ್ದೆ. PCOD ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಸಪ್ಲಿಮೆಂಟ್ಸ್ ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗ್ತಾ ಇತ್ತು. ಅದು ಸಪ್ಲಿಮೆಂಟ್ ಮಾತ್ರೆ ತಿಂದಾಗ ಊಟ ಏನಾದ್ರು ಜಾಸ್ತಿ ಸೇರ್ಸುತ್ತಾ? ಸರ್ ಊಟ ಸೇರ್ಸಲ್ಲ ಸರ್, ಊಟ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಸಪ್ಲಿಮೆಂಟ್ಸ್ ತಗೊಂಡ್ರೆ. ಆದ್ರೆ ಮತ್ತೆ ತೂಕ ಹೆಂಗ್ ಜಾಸ್ತಿ ಆಯ್ತು? ಸರ್ ಅಂದ್ರೆ ಊಟ ಮಾಡೋದಿಲ್ಲ, ಅಸಿಡಿಟಿ ಜಾಸ್ತಿ ಆಗೋದು, ಅದು ತೂಕ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಈ 6 ತಿಂಗಳಲ್ಲಿ ಎಷ್ಟು ಸರಿ ಮಾತ್ರೆ ತಗೊಂಡಿದ್ಯಾ PCOD ಮಾತ್ರೆ? ಸರ್ ಈ 6 months 1 ಟ್ಯಾಬ್ಲೆಟ್ಸ್ ಆಮೇಲೆ ತುಂಬಾ ಜನ ಹೇಳ್ತಾರೆ ಹರ್ಬಲೈಫ್ ನ್ಯೂಟ್ರಿಷನ್ ತಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಗರ್ಭಕೋಶನೇ ಹಾಳಾಗುತ್ತೆ ಅಂತ ಹೇಳೋ ಜನ ಇದ್ದಾರೆ. ಸರ್ ಇಲ್ಲ ಸರ್, ಆತರದ್ದು ನನಗೆ ಪ್ರಾಂಪ್ಟ್ ಆಗಿ ನಾನು ಆಗ್ಬೇಕಂತ ಅನ್ಕೊಂಡಿದ್ದು PCOD ಪ್ರಾಬ್ಲಮ್ ನಾರ್ಮಲ್ ಆಗಿದ್ದು. ನಾನ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ 15 ದಿನಕ್ಕೇನೆ PCOD ಪ್ರಾಬ್ಲಮ್ ಇಂದ ಮುಕ್ತವಾಗಿ ಆಗಿದೆ. ಸರ್ ಖುಷಿ ಇದೆ ನನಗೆ. ನೀವು ಫೈನಲಿ ಏನ್ ಹೇಳ್ತೀರಾ ಹೇಳ್ಬೇಕು. ಸರ್ ಹರ್ಬಲ್ ಲೈಫ್ ಅದು ಮಾರ್ಕೋಸ್ ಕಂಡಿಡ್ದಿರೋದಕ್ಕಂತೂ ಐ ವಿಲ್ ಹಾರ್ಟ್ಲಿ ಥ್ಯಾಂಕ್ ಯು. ಸರ್ ನನ್ ಕೋಚ್ ಆಗಿ ಬಂದಂತ ಸುಮಾ ಮ್ಯಾಮ್ ಆಗಿರ್ಬೋದು, ಪ್ರದೀಪ್ ಸರ್ ಅವರಿಗೆಲ್ಲ ಥ್ಯಾಂಕ್ ಯು, ಹಾರ್ಟ್ಲಿ ವೆಲ್ಕಮ್ ಅಂಡ್ ಥ್ಯಾಂಕ್ ಯು. ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಯಾವ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು? ಸರ್ ಮೇ ತಿಂಗಳಲ್ಲಿ ನಾನು ನಿಮ್ಗೆ ಸ್ಟಾರ್ಟ್ ಮಾಡಿಸ್ತೆ ಅಲ್ವಾ? ಸೊ ಡಿಸೆಂಬರ್ ಇವಾಗ 40 kg ಆಗಿದ್ದೀರಾ. ನಿಮ್ ಜೊತೆನೆ ಇವ್ರ ಜೊತೆನೆ ತುಂಬಾ ಜನ ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿದ್ರು, ಬಟ್ ಅವ್ರು ಇನ್ನು ಸ್ಟ್ರಕ್ ಅಲ್ಲೇ ಇದಾರೆ. ಇವಾಗ ನಿನ್ ಜೊತೆ ಸ್ಟಾರ್ಟ್ ಮಾಡಿದ್ರು, ಇವಾಗ ನೀನ್ ಒಬ್ಳಿಗೆ ಸ್ಟಾರ್ಟ್ ಮಾಡಿಸ್ಲಿಲ್ಲ, ನಿಮ್ ಊರಲ್ಲಿ ಬೇರೆ ಬೇರೆಯವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲಿ ಕೂರ್ತಿ ಅಲ್ಲೂ ಬೇರೆ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಇನ್ನು ಸ್ಟ್ರಗಲ್ ಅಲ್ಲೇ ಇದ್ದಾರೆ. ನಿನಗೂ ಅವ್ರಿಗೂ ಏನ್ ವ್ಯತ್ಯಾಸ? ಸರ್ ಅವರು ಕನ್ಸಂಪ್ಷನ್ ಮಿಸ್ ಮಾಡಿರ್ತಾರೆ, ವಾಟರ್ ಇಂಟ್ಯಾಕ್ಟ್ ಮಾಡಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನೊಂದೇನು ಅಂದ್ರೆ ಎಲ್ಲೋ ಹೋಗಿರ್ತಾರೆ, ಯಾವ್ದೋ ಫುಡ್ ತಿನ್ಬೇಕು ಅನ್ಸಿ ತಿಂದೇ ಬಿಟ್ಟಿರ್ತಾರೆ, ಬಟ್ ಅವರು ಮೇಂಟೈನ್ ಮಾಡಿರಲ್ಲ ಅಲ್ಲಿ. ಇಲ್ಲ, ಇವಾಗ ಈ 6 ತಿಂಗಳಲ್ಲಿ ನೀನ್ ಯಾವ್ಯಾವ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ಯಾ? ಸರ್ ತುಂಬಾ ಮದ್ವೆಗಳು ಅಟೆಂಡ್ ಮಾಡಿದ್ದೀನಿ. ಅದ್ರಲ್ಲಿ ಯಾವ್ದು ಊಟ ಮಾಡು ಅಂದ್ರೆ ನಾನು ಶೇಕ್ ಇದೆ, ನಾನು ಅದನ್ನೇ ಕುಡಿತೀನಿ, ನೀವು ಹೋಗಿ ಊಟ ಮಾಡ್ಕೊ ಬನ್ನಿ ಅಂತ ಕಳ್ಸಿರ್ತಿದೀನಿ. ಅದೇ ರೀಸನ್ ಅಂದ್ರೆ ಇವ್ರು ಆ ಕೆಲಸ ಮಾಡಿರಲ್ಲ. ಸರ್ ಹೋಗಿ ಊಟ ಮಾಡಿರ್ತಾರೆ. ಮತ್ತೆ ವೆಯ್ಟ್ ಲಾಸ್ ಆಗಕ್ಕೆ ಪ್ರತಿದಿನ ಕ್ಲಾಸ್ ಇದ್ರೆ ಒಳ್ಳೇದ ಇಂಪಾರ್ಟೆಂಟ್, ಅಥವಾ ಕ್ಲಾಸ್ ಇಲ್ದಂಗೆ ಜಸ್ಟ್ ಮನೆಗೆ ಹಂಗೆ ತಗೊಂಡೋಗಿ? ಸರ್ ಇಲ್ಲ, ಎವ್ರಿ ಡೇ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು, ಮೀಟಿಂಗ್ ಗಳನ್ನ. ಸರ್ ಎಷ್ಟೋ ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದೀನಿ, ನಿಮ್ಮ ಸೀನಿಯರ್ ಕೋಚಸ್ ಆಗಿರ್ಬೋದು, ನಿಮ್ದು ಪ್ರತಿ ಎವ್ರಿ ಡೇ. ಸರ್ ಯಾವಾಗ ಬರುತ್ತೆ ಅದ್ ಲಿಂಕ್ ಬಂದ ತಕ್ಷಣ ಆನಲ್ಲಿ ಕೂತ್ಬಿಟ್ಟಿರ್ತೀನಿ. ಅದೇ ಇವಾಗ ಒಂದ್ ವೇಳೆ ಮೀಟಿಂಗ್ಸ್ ಏನು ಇಲ್ಲ, ಜಸ್ಟ್ ನಾವು ಪ್ರಾಡಕ್ಟ್ಸ್ ನ ಅಂದ್ರೆ ಕೊಡ್ತಾ ಇದೀವಿ, ಇದನ್ನ ತಗೊಳ್ಳಿ ವೆಯ್ಟ್ ಲಾಸ್ ಆಗುತ್ತೆ, ಮಧ್ಯಾಹ್ನ ಈ ತರ ಮಾಡಿ, ಸಂಜೆ ಈ ತರ ಮಾಡಿ, ಜಸ್ಟ್ ಹೇಳ್ತಾ ಇದೀವಿ, ಮಾರ್ನಿಂಗ್ ಕ್ಲಾಸ್ ಏನು ಮಾಡ್ತಾ ಇಲ್ಲ. ಅಥವಾ ಮಾರ್ನಿಂಗ್ ಕ್ಲಾಸ್ ಲಿಂಕ್ ಕಳ್ಸಿದ್ರು ಕೆಲವರು ಲಾಗಿನ್ ಆಗಲ್ಲ ವೆಯ್ಟ್ ಲಾಸ್ಗೆ. ಅಂತರ ಏನ್ ಮಾಡ್ತಾರೆ, 1 ಸತಿ 2 ಸತಿ ಯೂಸ್ ಮಾಡಿ ಮತ್ತೆ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ತಗೊಂಬೇಡಿ ಚೆನ್ನಾಗಿಲ್ಲ, ಈ ತರದೆಲ್ಲ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಮಾರ್ನಿಂಗ್ ಕ್ಲಾಸ್ ಕೂತ್ರೆ ಅಷ್ಟೇ ನಾವು ವೆಯ್ಟ್ ಲಾಸ್ ಆಗೋದು, ಅಥವಾ ಕೂತಿಲ್ಲ ಅಂದ್ರೂ ಆಗುತ್ತಾ? ಸರ್ ಕೂತಿರ್ಬೇಕು, ಯಾಕೆ ಅಂದ್ರೆ ಅಲ್ಲಿ ಇನ್ನೊಬ್ರದ ಕೇಳಿಸ್ಕೊಳ್ಳೋದ್ರಿಂದ ಓ ನಾವು ಮಾಡ್ಬೇಕಿದನ್ನ, ಇವ್ರೇನೋ ಮಾಡಿದ್ದಾರೆ
ಸೊ ಇದು ಮಾಡಿದ್ರೆ ನಮಿಗೂ ಹೆಲ್ಪ್ ಆಗ್ಬೋದು, ನಾವು ಮಾಡ್ಬೋದು ಅನ್ನೋದು ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು ಅಲ್ಲಿ ಏನ್ ಹೇಳ್ಕೊಡ್ತಾರ ವಿಷಯನ ನಾವು ಕಲಿಯೋದ್ರಿಂದ ನಾವ್ ಇನ್ನೊಬ್ರಿಗೂ ಇನ್ಸ್ಪೈರ್ ಮಾಡ್ಬೋದು. ಈಗಿದೆ ನೋಡಿ, ಚೆನ್ನಾಗಿದೆ ಹೇಳಿ ಅಂತ ಹೇಳ್ಬೋದು. ಅದೇ ಸೊ ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಸರ್. ಸೊ ಕೋಚಿಂಗ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ weight loss ಆಗೋರಿಗೆ. weight loss ಆಗುವಾಗ ಒಂದೊಂದ್ಸತಿ 8 kg 9 kg ಅಥವಾ 5 kg weight loss ಆದಾಗ 1 week weight loss ಆಗೋದೇ ಇಲ್ಲ. ಅಂತ ಟೈಮಲ್ಲಿ ಇಂಚಸ್ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಸೊ ಇವಾಗ ನಿನಗೆ ಸುತ್ತಳತೆ ತಗೊಂಡ್ರೆ ಎಷ್ಟು ಇಂಚ್ ಹೋಗಿದೆ ಸರ್? ಅಂದ್ರೆ 56 ಇತ್ತು ಸೊಂಟ ಸುತ್ತಳತೆ. ಇವಾಗ ಎಷ್ಟು ಇಂಚ್ ಇದೆ ಸರ್? ಇವಾಗ 36 ಇದೆ. 36 ಬಂದಿದೆ. ಅದು 30 ಬರ್ಬೇಕದು. ಸರ್ ಮ್ಯಾಮ್ ಸ್ಯಾರಿ ವೇರ್ ಮಾಡ್ತಿದ್ದೆ, ಬಟ್ ಫೋಟೋಸ್ ತಗೊಳಕ್ ಹೋಗ್ತಿರ್ಲಿಲ್ಲ, ಚೆನ್ನಾಗ್ ಅನ್ಸೋದಿಲ್ಲ. ಸ್ಯಾರಿ ಉಟ್ಕೊಂಡ್ರು ಚೆನ್ನಾಗ್ ಅನ್ಸೋದಿಲ್ಲ, ಏನಕ್ಕೆ ತಗೊಳೋದು ಅಂದ್ಬಿಟ್ಟು ಸುಮ್ ಬಿಟ್ಬಿಡ್ತಿದ್ದೆ ಸರ್. ಇವಾಗ ರೆಡಿಯಾಗಿ ಹೋಗಿ ಫೋಟೋಸ್ ತಗೋಬೇಕಾ ಸರ್? 5 ನಿಮಿಷದಲ್ಲಿ ಹೋಗಿ ರೆಡಿಯಾಗಿ ಎಷ್ಟ್ ಬೇಕಿಷ್ಟು ಫೋಟೋಸ್ ತಗೋಬಂದ್ ಫೋನ್ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಅಂದ್ರೆ ಡ್ರೆಸ್ ಆಗ್ಲಿ ಹೆಣ್ಮಕ್ಳಿಗೆ ಅದೊಂದು ತುಂಬಾ ಖುಷಿ ಇರುತ್ತೆ ಸರ್. ಇನ್ನೊಂದೇನು ಅಂದ್ರೆ ನಮ್ಮ ಅಕ್ಕಂದಿರ್ನೆಲ್ಲ ನೋಡ್ತಿದ್ದವ್ರು ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕ್ತಾರೆ, ನನಗ್ ಸಿಗೋದೇ ಇಲ್ವಲ್ಲ ಅಂತೆಲ್ಲ ಅನ್ಬೇಕಾದ್ರೆ ಇವಾಗ ಅಂತೀನಿ ಅವ್ರು ಯಾವ ಡ್ರೆಸ್ ಕೊಟ್ರು ನನ್ಗೆ ಆಗುತ್ತೆ, ಅವ್ರ ಡ್ರೆಸ್ ಎಲ್ಲ ಹಾಕೋಬಹುದು. ಬಟ್ಟೆ ಅಂಗಡಿಗಳು ಇದು ಪ್ರಾಬ್ಲಮ್ ಇದೆಯಾ? ಇವಾಗ ಅವ್ಳು ತಗೊಂಡಿರೋ ತರ ನಾನು ತಗೋಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಬಟ್ ಅವ್ಳು ತಗೊಂಡಿದ್ದನ್ನ ನಾನು ಹಾಕೋದಿಕ್ಕಾಗಲ್ಲ, ನಾನು ಓವರ್ ವೇಟ್ ಇದೆ. ಅವರು ಎಂ ಇರ್ತಾರೆ, ಬಟ್ ನಾನು XL ಇರ್ತೀನಿ, XXL ಇರ್ತೀನಿ. ಇವಾಗ ಪ್ರೆಸೆಂಟ್ ಯಾವ್ದು ಸರ್? ಎಂ ಸೈಜು. ಸೂಪರ್ ಸರ್. ಇವಾಗ ವೇರ್ ಮಾಡಿರೋ ಸಾರಿ ಕೂಡ ಹಾಕಂದೆ. ಓಕೆ, ಸೊ ಇವಾಗ ಕರೆಕ್ಟ್ ಫಿಟ್ ಆಗುತ್ತೆ ಅಲ್ವಾ? ಸೊ ನಿಮ್ಮಲ್ಲಿ ಯಾರಿಗ್ ಬೇಕಾದ್ರೂ weight loss ಆಗ್ಬೇಕಂದ್ರೆ ನಮಗೆ 3 to 6 month ಟೈಮ್ ಕೊಡಿ. ಆನ್ಲೈನ್ ಎಲ್ಲಿಂದ ಬೇಕಾದ್ರೂ ನೀವು ಲಾಗಿನ್ ಆಗ್ಬೋದು. ಯಾವ ಊರಲ್ಲಿ ಇದ್ರು ನೀವು ಅದೇ ಊರಿಂದ ಲಾಗಿನ್ ಆಗ್ಬೋದು. ಝೂಮ್ ಲಿಂಕ್ ನ ನಾವು ಸೆಂಡ್ ಮಾಡ್ತೀವಿ. ಡೈಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ, 8:30 to 9:30 10 ಕ್ಲಾಸ್ ಇರುತ್ತೆ, ಅಲ್ಲಿ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೂ 3 to 6 month ಒಳಗಡೆ 40 kg ಅಷ್ಟು weight loss ಆಗ್ಬೋದು. 3 months ತಗೊಂಡ್ರೆ ನಿಮ್ಗೆ 15 to 20 kg ಈಸಿಯಾಗಿ weight loss ಆಗ್ಬೋದು. ಸೊ ಫಸ್ಟ್ ನಾವು ಏನ್ ಮಾಡ್ತೀವಿ, ಪ್ಯಾರಾಮೀಟರ್ ಚೆಕ್ ಅಂತ ಮಾಡ್ತೀವಿ. ಇದೇನು ಪ್ಯಾರಾಮೀಟರ್ಸ್ ಇದೆ, ಇವ್ರು ಇಲ್ಲಿ ಸ್ಟಾರ್ಟಿಂಗ್ ಬರುವಾಗ ಎಷ್ಟಿದ್ರು ಮತ್ತೆ ಇದು ಚೆಕ್ ಮಾಡಿರೋದು. ಮತ್ತೆ ನಿಮ್ಗೆ ಯಾರ್ಯಾರಿಗೆಲ್ಲ ಹೊಸ ವರ್ಷಕ್ಕೆ ನನಗೆ weight loss ಆಗ್ಬೇಕು ಅಂತ ಅನ್ಸುತ್ತೆ, ಕೆಳಗಡೆ ಕಮೆಂಟ್ ಮಾಡಿ, ಕೆಳಗಡೆ ನಂಬರ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಗೂಗಲ್ ಫಾರ್ಮ್ ಹಾಕಿರ್ತೀನಿ, ಗೂಗಲ್ ಫಾರ್ಮ್ ಬೇಕಾದ್ರೆ ಫಿಲ್ಅಪ್ ಮಾಡಿ. ಸೊ ಇಷ್ಟೊತ್ತವರೆಗೂ ಪವಿತ್ರ ಅವ್ರು ಬಂದು ಅವರು 40 kg weight loss ಜರ್ನಿ ಒಂದು ಸ್ವಲ್ಪ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸಿಗ್ತಾ ಇರ್ತಾರೆ, ಬೇರೆ ಬೇರೆ ಟಿಪ್ಸ್ ಎಲ್ಲ ಕೇಳ್ತಾ ಇರೋಣ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ನಮಗೆ weight loss ಟಿಪ್ಸ್ ಕೊಟ್ಟಿದ್ದಕ್ಕೆ ನಮ್ಮ ವ್ಯೂವರ್ಸಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. See you in next video.